ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ವಿಡಿಯೋ ವಿಶೇಷ ಅಂತ ಅಂದರೆ, ನಮ್ಮ ಮನೇಲಿ ಹಬ್ಬ ಹೇಗೆ ಮಾಡ್ತೀವಿ, ನಮ್ಮ ಮನೆ ಕೊಲ್ಲಾಪುರದಮ್ಮನ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ನಾವು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ. ಆ ವರಮಹಾಲಕ್ಷ್ಮಿ ಹಬ್ಬ ಕೂಡ 2 ಇಯರ್ಸಿಂದ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಈ ಸಲ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನೇನಪ್ಪ ಪ್ರಿಪ್ರೇಷನ್ ಅಂದರೆ, ನಾವು ಮನೇಲೇ ಎಲ್ಲ ಕರ್ಜಿಕಾಯಿ ಚಕ್ಲಿ ಎಲ್ಲ ನಾವು ಮನೇಲೇ ಮಾಡ್ಕೊಳ್ತೀವಿ. ಅದ್ರದ್ದೊಂದು ವಿಡಿಯೋ ತುಂಬ 2 ಡೇಸಿಂದ ತುಂಬ ಬ್ಯುಸಿ. ನನ್ನ ಕೆಲಸ, ಆಮೇಲೆ ಸ್ಟಡೀಸು ಮತ್ತು ಹಬ್ಬ, ನನಗಂತೂ ಒಂಥರ ಹಿಂಸೆ ಅನ್ನೋದಕ್ಕಿಂತ ಖುಷಿನೂ ಕೂಡ. ಹಬ್ಬ ಮಾಡಬೇಕು ಅನ್ನೋ ಖುಷಿನೂ ಇದೆ. ಹಾಗಾಗಿ ನಮ್ಮ ಮನೆ ಹೇಗೆ ಮಾಡ್ತೀವಿ ಅಂತ ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕು ಅಂತಲೇ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲು ಅಮ್ಮ ಮಾರ್ನಿಂಗ್ ಇಡ್ಲಿ ಮಾಡಿದರು. ಇಡ್ಲಿ ಸಾಂಬಾರಿಗೆ ಒಂದು ಸ್ವಲ್ಪ ರೆಡಿ ಮಾಡಿ ಹೋಗಿದ್ರು. ನಾನು ಕಾಲೇಜ್ಗೆ ಹೋಗೋ ಅಷ್ಟರಲ್ಲಿ ನಂದು ಈಚೆ ಸ್ವಲ್ಪ ಕೆಲಸ ಇದೆ, ನೀನು ಒಗ್ಗರಣೆ ಮಾಡ್ಕೊ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಇದು ಬೇಳೆ ಎಲ್ಲ ಹಾಕಿ ಪುಡಿ ಎಲ್ಲ ಹಾಕಿಟ್ಬಿಟ್ಟು ಹೋಗಿದ್ರು. ನಾನು ಇದನ್ನೆಲ್ಲ ನೀಟಾಗಿ ಗಂಟಿಲ್ದಂಗೆ ಫುಲ್ ನೀಟಾಗಿ ಮಾಡಿ ಒಗ್ಗರಣೆಗೆ ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಕುದಿಸಪ್ಪ ಅಂತ ಹೇಳಿಬಿಟ್ಟೋದ್ರು. ಸೊ ನೀಟಾಗಿ ಒಗ್ಗರಣೆಯಲ್ಲಿ ನಾನು ಏನೇನು ಹಾಕಿದ್ದೀನಿ ಅಂದರೆ, ಈರುಳ್ಳಿ, ಟೊಮೊಟೊ, ಹೀರೆಕಾಯಿ, ಬೇಕಾದ್ರೆ ನೀವು ಸೋರೆಕಾಯಿ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕುಂಬಳಕಾಯಿ ಬರುತ್ತಲ್ಲ, ಸಿಹಿ ಕುಂಬಳಕಾಯಿ, ಅದು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಬಟ್ ನಾವಿಲ್ಲಿ ಹೀರೆಕಾಯಿ ಹಾಕ್ಕೊಂಡು ದಾಲ್ ಥರ ಬೇಳೆ ಎಲ್ಲ ನೀಟಾಗಿ ಬೇಯಿಸ್ಕೊಂಡು ಅದಕ್ಕೆ ಪುಡಿ ಕಲಿಸ್ಬಿಟ್ಟು ಇದಕ್ಕೆ ಹಾಕ್ತೀವಿ. ಉಪ್ಪು ಹಾಕ್ಬಿಟ್ಟು ಕುದಿಸಿದ್ರೆ ಒಳ್ಳೆ ಸಾಂಬಾರು ರೆಡಿ ಆಗುತ್ತೆ. ನೆಕ್ಸ್ಟು ಇಡ್ಲಿ ಆಗಿತ್ತು. ಅಮ್ಮ ಇಡ್ಲಿ ತೆಗಿತೀನಿ ಅಂತ ಬಂದು ನೋಡಿ, ಬಿಸಿ ಬಿಸಿ ಇಡ್ಲಿ ತುಂಬ ಚೆನ್ನಾಗಿತ್ತು. ಇಡ್ಲಿ ಒಂಚೂರು ಪ್ಲೇಟಿಗೆ ಎಲ್ಲೂ ಕಚ್ಚಿರಲಿಲ್ಲ. ನಿಮಗೆ ತೋರಿಸ್ತೀನಿ ಬಿಡಿಸ್ಬೇಕಾದ್ರೆ ನೋಡಿ. ಒನ್ ಟೈಮ್ ನಾನು ಪರ್ಫೆಕ್ಟಾಗಿ ಹೇಗೆ ಇಡ್ಲಿ ಮಾಡೋದು ಅಂತಲೂ ನಮ್ಮ ಅಮ್ಮ ಕೈಯಲ್ಲಿ ವಿಡಿಯೋ ಮಾಡಿಸಿ ಹಾಕ್ತೀನಿ. ನಿಜ ಅಷ್ಟು ಪರ್ಫೆಕ್ಟಾಗಿ ಸ್ಮೂತಾಗಿ ತುಂಬ ಚೆನ್ನಾಗಾಗಿತ್ತು ಇಡ್ಲಿ ಸಾಂಬಾರು ಮಾತ್ರ. ಚಟ್ನಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ಅಷ್ಟರಲ್ಲಿ ಕಾಲೇಜಿಗೆ ಹೊರಟ್ಬಿಟ್ಟೆ, ನನಗೆ ಕೆಲಸಕ್ಕೆ ಟೈಮೇ ಆಗೋಯ್ತು ನನಗೆ. ಸೊ ಆಮೇಲೆ ನಾನು ಸಾಂಬಾರು ತೊಗೊಂಡು ಹೊರಟ್ಬಿಟ್ಟೆ. ಆಮೇಲೆ ಈವ್ನಿಂಗ್ ಬಂದ ತಕ್ಷಣ ಅಮ್ಮ ಆಲ್ರೆಡಿ ಕರ್ಜಿಕಾಯಿಗೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ರು. ನೋಡಿ, ಇದಕ್ಕೆ ಏನೇನು ಹಾಕಿದ್ದೀವಿ ಅಂದರೆ, ಕಡಲೆನ ರುಬ್ಕೊಂಡು, ಡ್ರೈ ಫ್ರೂಟ್ಸು, ಸಕ್ಕರೆ, ಕೊಬ್ಬರಿ ಎಲ್ಲ ಹಾಕ್ಕೊಂಡು, ನಾವು ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕ್ತೀವಿ ಬಾಯಿಗೆಲ್ಲ ಸಿಗಬೇಕು ಅಂದ್ಬಿಟ್ಟು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅಮ್ಮ ಅದಕ್ಕೆ ಒಳಗಡೆ ಫಿಲ್ಲಿಂಗಿಗೆ ರೆಡಿ ಮಾಡ್ಕೊಂಡಿದ್ರು. ನಾನು ಆ ಕಾಲೇಜಿಂದ ಬಂದು ಹಶ್ವಾಗ್ಬಿಟ್ಟಿತ್ತು, ಊಟ ತಿಂದು ನಾನು ಅಲ್ಲಿ ತನಕ ಮಾಡ್ತಿರ್ತೀನಿ, ಹೋಗಿ ನೀನು ಊಟ ತಿನ್ಬಿಟ್ಟು ಬಾ ಅಂದರು. ಊಟ ಮಾಡ್ಕೊಂಡು ಕುತ್ಕೊಂಡ್ವಿ. ಆಲ್ಮೋಸ್ಟ್ 6:30 ಕುತ್ಕೊಂಡು ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 11 ಆಗಿಬಿಟ್ಟಿತ್ತು. 10:30 11. ನಮ್ಮಮ್ಮ ಯಾವತ್ತೂ ಕಮ್ಮಿ ಮಾಡಲ್ಲ, ಕಮ್ಮಿ ಅಂತಲೇ ತುಂಬ ಜಾಸ್ತಿನೇ ಮಾಡೋದು. ನಾನು ಅದೇ ಬೈತಾ ಇರ್ತೀನಿ, ಎಷ್ಟು ಬೇಕು ಅಷ್ಟು ಮಾಡ್ಕೊಡಲ್ಲ ಅಂತ. ಬಟ್ ನಾನು ಏನಕ್ಕೆ ಅಂದರೆ, ಇದು ನಂದು ಕರ್ಜಿಕಾಯಿ. ಅಮ್ಮ ಬೇಡ ಚಕ್ಲಿ ರವೆ ಉಂಡೆ ಮಾಡ್ಕೊಳ್ಳೋಣ ಅಂದರು. ನಂಗೆ ಕರ್ಜಿಕಾಯಿ ಅಂದರೆ ಸಕ್ಕತ್ ಇಷ್ಟ. ಅಮ್ಮ ಇಲ್ಲ ಕರ್ಜಿಕಾಯಿ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಕರ್ಜಿಕಾಯಿ ಎಲ್ಲ ಮಾಡಿ ಇಟ್ಟಿದ್ದಾರೆ. ಎಣ್ಣೆಗೆ ಹಾಕಿದ್ರೆ ಬೇಗ ಆಗಿಬಿಡುತ್ತೆ. ಸೊ ಆದಷ್ಟು ಒತ್ಕೊಬಿಡೋಣ ಅಂತ ಅಂದ್ಬಿಟ್ಟು ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು, ಅಮ್ಮ ಒತ್ಕೊಟ್ಟಂಗೆ ನಾನೆಲ್ಲ ಮಡಿಸಿ ಇಡ್ತಾಯಿದ್ದೆ. ನೆಕ್ಸ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ವಿ. ಎಣ್ಣೆ ಕಾದಿದ ತಕ್ಷಣವೇ ಅಮ್ಮ 1 ರೌಂಡ್ ಕರೆದ್ರು. ಆಮೇಲೆ ನಾನು ಬಂದು 1 ರೌಂಡ್ ಆದಮೇಲೆ ನಾನು ಬಂದು ಕರೆದೆ. ನಾನೇನು ಮಾಡ್ತೀವಿ ಅಂದರೆ, ಕರ್ಜಿಕಾಯಿನ ಯಾವತ್ತೂ ಅಷ್ಟೇ ಒಂದು ಸಿಮ್ಮಲ್ಲಿ ಇಟ್ಕೊಂಡು ಕರಿಬೇಕು, ಇಲ್ಲಾಂದರೆ ಮೇಲೆ ಸೀದೋದಂಗೆ ಆಗಿಬಿಡುತ್ತೆ. ಒಂದೊಂದು ಕಡೆ ಒಂದೊಂದು ಕಲರ್ ಆಗಿಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೋಡಿ, ಈ ಥರ ನೀಟಾಗಿ 2 ಕಡೆನೂ ಒಂದೇ ರೀತಿ ಬೇಯಬೇಕು. ಆ ರೀತಿ ಬೇಯಿಸ್ಕೊಬೇಕು. ಒಂದೊಂದು ಸಲ ನಾವು ಹೈ ಫ್ಲೇಮ್ ಇಟ್ಟಾಗ ಏನಾಗ್ಬಿಡುತ್ತೆ ಅಂದರೆ, ಫುಲ್ ಬ್ರೌನ್ ಆಗಿಬಿಟ್ಟು ಒಂದು ಕಡೆ ಬ್ರೌನ್ ಆಗಿಬಿಡುತ್ತೆ, ಒಂದು ಕಡೆ ಕಲರ್. ಅವಾಗ ಚೆನ್ನಾಗಿರಲ್ಲ. ಎಲ್ಲ ಕಡೆ ಮಾಡಿದ್ರೆ ನೀಟಾಗಿ ಮಾಡಬೇಕು. ನಾನು ಹಾಗೆ ಕೆಲಸ ಮಾಡಿದ್ರೆ ನೀಟಾಗಿ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ ಆ ಥರ. ಬಟ್ ಕುಕ್ಕಿಂಗಲ್ಲಂತೂ ನಂಗೆ ತುಂಬ ಇಂಟ್ರೆಸ್ಟು. ಕರ್ಜಿಕಾಯಿ ಮಾಡೋದು, ಚಕ್ಲಿ ಮಾಡೋದು ಎಷ್ಟೇ ಕಷ್ಟ ಆಗಲಿ ನಾವು ಆಲ್ಮೋಸ್ಟ್ ನಾನು ನಮ್ಮಮ್ಮ ಇಬ್ಬರು ಸೇರ್ಕೊಂಡು ಮನೇಲೇ ಮಾಡ್ಕೊಳ್ತೀವಿ. ನಾವು ಈಚೆ ನಿಜ ತರೋದೇ ಇಲ್ಲ. ತಿನ್ಬೇಕನ್ಸಾಗ ಒಂದೊಂದು ಟೈಮ್ ತೊಗೊಂಡು ಬಂದು ತಿಂತೀವಿ. ಅದು ಬಿಟ್ಟರೆ ಈ ಥರ ದೇವರಿಗೆ ನೈವೇದ್ಯ ಅಂದರೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಎಷ್ಟೊತ್ತಾದರೂ ನಾನು ಮಮ್ಮಿನೇ ಮಾಡ್ತೀವಿ. ನೋಡಿ, ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ನೀಟಾಗಿ. ನಾನು ಅದನ್ನು ತೆಗೆದ್ಬಿಟ್ಟು ಎಣ್ಣೆಯಿಂದ ತೆಗೆದ್ಬಿಟ್ಟು ಹಾಕ್ತೀನಿ. ಸೊ ನೆಕ್ಸ್ಟು ಚಕ್ಲಿ ಮಾಡ್ಕೊಂಡ್ವಿ. ಇದು ಒಂದು 8-8:30 ಮುಗೀತು. ಚಕ್ಲಿಲಿ ಒಂದು ಒಳ್ಳೆ ಶಫ್ನ ಕರೆದು ನಾವು ಚಕ್ಲಿ ಮಾಡಿಸಿದ್ದೀವಿ. ಯಾರು ಏನು ಅಂತ ಮುಂದೆ ಹೇಳ್ತೀನಿ. ಇದು ಏನಪ್ಪ ಚಕ್ಲಿ ಮಾಡೋ ನಮ್ಮನೆ ಪ್ರೊಸೀಜರ್ ಅಂದರೆ, ಪರ್ಫೆಕ್ಟಾಗಿ ಸ್ಮೂತಾಗಿ ಗಟ್ಟಿ ಆಗಲ್ಲ,
ಹೊಡ್ಕೊಳ್ಳಲ್ಲ, ಏನೂ ಇಲ್ಲ. ಅಂದರೆ ಪ್ರೊಸೀಜರ್ ಹೇಳ್ತೀನಿ. ಫಸ್ಟು ನೀರು ತೊಗೊಳ್ಳಿ. ನೀರೊಳಗಡೆ ಡಾಲ್ಡಾ ನಾವು ಜಾಸ್ತಿ ಹಾಕಲ್ಲ, ಸ್ವಲ್ಪನೇ ಹಾಕೋದು. ಡಾಲ್ಡಾ ಹಾಕ್ಬಿಟ್ಟು ಕುದಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಉದ್ದಿನಕಾಳು, ಹೆಸರು ಕಾಳು, 1 ಪಾವ್ ಅಕ್ಕಿ ಹಾಕ್ಕೊಂಡಿದ್ದೀವಿ. ಆಮೇಲೆ 1 ಪಾವಿಗೆ ನಿಮಗೆ ಹತ್ತತ್ರ 1.5 ಬಾಕ್ಸ್ ಚಕ್ಲಿ ಆಗುತ್ತೆ, ತೋರಿಸ್ತೀನಿ ನಾನು. ಆಮೇಲೆ ಅಕ್ಕಿನ ಸ್ವಲ್ಪ ತೊಳ್ಕೊಂಡು ಒಣಗಿಸ್ಕೊಂಡು ಹುರ್ಕೊಂಡು ಬೆಚ್ಚಗೆ ಮಾಡ್ಕೊಂಡಿದ್ದೀವಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಜೀರಿಗೆ ಎಲ್ಲ ಹಾಕಿಬಿಟ್ಟು ನೀರು ಹಾಕ್ಬಾರ್ದು. ಫಸ್ಟು ಹಸಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಮತ್ತು ಇದಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀವಿ ಖಾರಕ್ಕೆ. ನಾವು ಚಿಲ್ಲಿ ಪೌಡರ್ ಯೂಸ್ ಮಾಡಿಲ್ಲ. ಖಾರಕ್ಕೆ ಎಷ್ಟು ಬೇಕಷ್ಟು ಅಮ್ಮ ಮೆಣಸಿನ್ಕಾಯಿ ಒಂದು 15ರಿಂದ 20-25 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಂತ ಅಮ್ಮ ಹೇಳಿದ್ರು. ಆಮೇಲೆ ನೋಡಿ ಇಲ್ಲಿ ಕುದೀತಾ ಇದೆ ದಾಲ್ಡಾ. ನೋಡಿ ದಾಲ್ಡಾ ಮತ್ತು ನೀರು. ಇದಕ್ಕೆ ಬೇಕಾದ್ರೆ ನಾವು ಜೀರಿಗೆ ಹಾಕ್ಕೊಳ್ಬಹುದು, ಏಕೆಂದರೆ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದು ಒಂದು ಟೆಕ್ನಿಕ್ ಅಮ್ಮ ಹೇಳಿದ್ರು. ನೋಡಿ ನೀಟಾಗಿ ಹಸಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಬಿಸಿ ನೀರಲ್ಲೇ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಸೌಟಲ್ಲಿ ಹಾಕ್ತಾಯಿದ್ದೆ, ನಮ್ಮಮ್ಮ ಬಗ್ಸಮ್ಮ ಎಷ್ಟೊಂದು ಸೌಟಲ್ಲಿ ಹಾಕ್ತೀಯಾ ಅಂತಿದ್ರು. ಆಮೇಲೆ ಅದಕ್ಕೆಲ್ಲ ನೀಟಾಗಿ ಹಾಕಿ ನಾನು ಮಿಕ್ಸ್ ಮಾಡ್ತಾ, ಅಮ್ಮ ಆ್ಯಕ್ಚುಲಿ ತುಂಬ ಬಿಸಿ ಇರುತ್ತೆ, ಕೈಯಲ್ಲಿ ಖಂಡಿತ ಮಾಡೋಕ್ಕಾಗಲ್ಲ, ಕೈ ಸುಟ್ಟೋಗುತ್ತೆ. ಆದಷ್ಟು ನೀವು ಸ್ಪೂನ್ ಸಹಾಯದಿಂದನೇ, ಗಟ್ಟಿ ಸ್ಪೂನ್ ಸಹಾಯದಿಂದ ನೀಟಾಗಿ ಈವನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕಡೆ ನೀಟಾಗಿ ಜೀರಿಗೆ, ಕಾಳು ಏನೇನು ಹಾಕಿರ್ತೀವಿ ಅಲ್ವಾ, ಎಲ್ಲ ಹಾಕಬೇಕು. ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ನಮ್ಮಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಮನೆಗಳಲ್ಲಿ ನೀವು ಏನೇನು ತಿಂಡಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಆಮೇಲೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಅಂದರೆ ನನ್ನ ಚಾನೆಲ್ ಬೆಳೀತಿದೆ, ಬಟ್ ಖುಷಿ ಆಗ್ತಿದೆ ಅದನ್ನು ನೋಡಿದ್ರೆ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಇನ್ನೂ ಹೊಸ ಥರ ನನಗೂ ವಿಡಿಯೋ ಯಾವ ರೀತಿ ಮಾಡಬೇಕು ಅಂತ ಖುಷಿ ಆಗುತ್ತೆ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನಿಮ್ಮ ಮನೇಲಿ ನೀವು ಯಾವ ರೀತಿ ಹಬ್ಬಗಳನ್ನ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ, ಲಕ್ಷ್ಮಿನ ಹೇಗೆ ಕೂರಿಸ್ತೀರಾ ಅಂತ ನನ್ನ ಹತ್ರನೂ ಶೇರ್ ಮಾಡ್ಕೊಳ್ಳಿ, ನನಗೂ ಖುಷಿ ಆಗುತ್ತೆ. ನಾನು ಹೇಗೆ ಮಾಡ್ತೀನಿ, ನನ್ನ ಮನೆ ಹೇಗೆ ಪ್ರಿಪ್ರೇಷನ್ ಇತ್ತು ಅಂತ ನೆಕ್ಸ್ಟ್ ವೀಡಿಯೋದಾಗ ಖಂಡಿತ ಹಾಕ್ತೀನಿ. ಬಟ್ ಅದು ಅಷ್ಟೊಂದಿಲ್ಲ, ಬಿಕಾಸ್ ಒಬ್ಬಳೇ ಮಾಡಬೇಕಿತ್ತು. ಅಮ್ಮ ಮಾಡೋ ಹಾಗಿರಲಿಲ್ಲ. ಸಡನ್ನಾಗಿ ಅಮ್ಮ ನೀರು ಹಾಕ್ಕೊಂಬಿಟ್ರು. ಸೊ ಹಾಗಾಗಿ ಅಮ್ಮ ಇಲ್ಲ, ನಾನು ನನ್ನ ಚಿಕ್ಕಮ್ಮ ಸೇರಿಕೊಂಡು ಮತ್ತು ನನ್ನ ತಂಗಿ ಸೇರಿಕೊಂಡು ಮಾಡ್ಕೊಂಡ್ವಿ. ಸ್ವಲ್ಪ ಕಷ್ಟ ಆಯಿತು, ಅಮ್ಮನೂ ಇರಲಿಲ್ಲ, ಯಾರೂ ಇರಲಿಲ್ಲ. ಬಟ್ ಆದರೂ ಚೆನ್ನಾಗಿ ಮಾಡಿದೆ ಹಬ್ಬನ. ಚೆನ್ನಾಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ. ಒಬ್ಬಳೇ ಸ್ವಲ್ಪ ಸ್ಟ್ರೇನ್ ಆಯಿತು. ನೋಡಿ ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ನೀಟಾಗಿ. ಆಮೇಲೆ ಇನ್ನೊಬ್ಬರು ಶೆಫ್ ಬರ್ತಾರೆ ನೋಡಿ ಇವಾಗ ಕಲ್ಸೋಕ್ಕೆ. ಇದು ನಮ್ಮ ಮಮ್ಮಿ ಮೊದಲನೇ ಶೆಫ್ ನಮ್ಮ ಮನೆಯಲ್ಲಿ. 2ನೇ ಶೆಫ್ ಅಂದರೆ ನಮ್ಮ ಅಣ್ಣ, ಬಿಕಾಸ್ ಅವ್ನ ವರ್ಕ್ ಕೂಡ ಶೆಫೇ. ಇನ್ನೊಂದು ನಿಮ್ಮ ಹತ್ರ ನಮ್ಮ ಅಣ್ಣನ ಬಗ್ಗೆ ಒಂದು ಗುಡ್ ನ್ಯೂಸ್ನ ನಾನು ಹೇಳಬೇಕು. ಇವಾಗ ಹೇಳಲ್ಲ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅವನು ಇಲ್ಲೇ ಇದ್ದಾನೆ, ಒಂದು 15 ಡೇಸಿಂದನೂ ನಮ್ಮ ಮನೆಯಲ್ಲೇ ಇದ್ದಾನೆ. ಖುಷಿ ಇದೆ, ಬಟ್ ಒಂದು ಕಡೆ ದುಃಖನೂ ಆಗುತ್ತೆ. ಏನು ಎತ್ತ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೋಡಿ ಇವನು ಶೆಫ್ ಕೂಡ, ಇವನು ಒಬ್ಬ ಶೆಫು. ನಮ್ಮ ಮನೇಲಿ ಇಬ್ಬರಿಬ್ಬರು ಶೆಫ್ ಇದ್ದಾರೆ. ಅಮ್ಮನ ಅಡುಗೆ ಅಂತೂ ಸೂಪರ್, ಇವನ ಅಡುಗೆನೂ ಸೂಪರ್. ಮೋಸ್ಟ್ಲಿ ನಮ್ಮ ಅಮ್ಮನಿಂದನೇ ಅನಿಸುತ್ತೆ ನನಗೂ ನಮ್ಮ ಅಣ್ಣಂಗೂ ಬಂದಿರೋದು ಕುಕ್ಕಿಂಗ್ ವಿಷಯದಲ್ಲಿ. ನಾನು ಕುಕ್ಕಿಂಗ್ ಮಾಡ್ತೀನಿ, ಬಟ್ ಅಣ್ಣನ ಕೈ ರುಚಿ ಇನ್ನೂ ಸೂಪರ್. ಮಮ್ಮಿ ಥರನೇ ಅವನು ತುಂಬ ಚೆನ್ನಾಗಿ ಮಾಡ್ತಾನೆ. ಏನೇ ಮಾಡಿದ್ರು ಅಲ್ಟಿಮೇಟ್ ಆಗಿರುತ್ತೆ ಅವನದು ಕುಕ್ಕಿಂಗು. ನೋಡಿ ನೀಟಾಗಿ ಕೊಡಮ್ಮ, ನಾನು ಕಲಿಸ್ತೀನಿ. ಅಮ್ಮ ಕೈ ನೋವಂತ ಅಮ್ಮಂಗೆ, ನಾನು ಕಲಿಸ್ತೀನಿ ಅಂತ ಇಟ್ಕೊಂಡೆ. ನಿನ್ನ ಕೈಲಾಗಲ್ಲ ಕೊಡಿ, ನಾನು ಕಲಿಸ್ತೀನಿ ಅಂದ್ಬಿಟ್ಟು ನೀಟಾಗಿ ಕಲಿಸ್ತಾ ಇದ್ದೇನೆ. ನಾನು ಆಡ್ಕೊಂಡು ಇಬ್ಬರು ನಗಾಡ್ಕೊಂಡು ಅವನಿದ್ರಂತೂ ಹೆವಿ ಕಾಮಿಡಿ. ನಮ್ಮ ಅಣ್ಣ ಇದ್ದರೆ ಸಿಕ್ಕಾಪಟ್ಟೆ ಕಾಮಿಡಿ. ಖುಷಿ, ಎಲ್ಲಿದ್ರೂ ಖುಷಿ ಇರುತ್ತೆ. ಅವನಿದ್ದರೆ ಅಷ್ಟು ಕಾಮಿಡಿ ಮಾಡ್ತಾನೆ. ವೀಡಿಯೋ ಎಲ್ಲ ಮಾಡಬೇಡ, ಹೊಡಿತೀನಿ ನಿಂಗೆ, ಹಾಗೆ ಹಿಂಗೆ ಅಂತಿಲ್ಲ. ನಿನ್ನ ಮಕ್ಕ ತೋರಿಸಲ್ಲ ಬಿಡೋ ನಾನು ಅಂತ ಅಂದ್ಬಿಟ್ಟು ನೋಡಿ ಇವಾಗ ಚಕ್ಕಲಿ ಒತ್ತುತ್ತಾ ಇದ್ದಾನೆ. ಒತ್ತಬಿಟ್ಟು ಯಪ್ಪ ನನ್ನ ಕೈಲಿ ಆಗ್ತಿಲ್ಲ, ಇಷ್ಟು ಸ್ವೆಟ್ ಆಗ್ತಿದೆ ಒತ್ತಬೇಕಾರೆ ಅಂದರೆ ಆಡ್ಕೊತಿದ್ದೆ. ನೋಡು ಹೆಣ್ಮಕ್ಳು ಕೆಲಸ ಎಷ್ಟು ಕಷ್ಟ. ನೀವು ಹೆಂಗೋ ಮಾಡ್ತೀರಾ ಮನೆ ಕೆಲಸ, ನೋಡು ಚಕ್ಕಲಿ ಒತ್ತೋದು ಎಷ್ಟು ಕಷ್ಟ, ಹಂಗೆ ಹಿಂಗೆ ಅಂತ ನಾನು ಅವನಿಗೆ ಕಾಲು ಎಳಿತಾ ಇದ್ದೆ. ನೋಡಿ ನೀಟಾಗಿ ಚಕ್ಕಲಿ ಒತ್ತುತ್ತಾ ಇದ್ದಾನೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ಅವನಿಗೊಂದು ಸ್ವಲ್ಪ ಏರುಪೇರಾಯಿತು. ಬಟ್ ಪರವಾಗಿಲ್ಲ, ನಾನು ಆಮೇಲೆ ಒತ್ತುತ್ತೀನಿ, ನಿಂಗೆ ಎಷ್ಟಾಗುತ್ತೋ ಅಷ್ಟು ಒತ್ತು ಅಂತ ಹೇಳಿಬಿಟ್ಟು ಅವನ ಕೈನಲ್ಲಿ ನಮ್ಮಮ್ಮ ಒತ್ತಿಸ್ತಾ ಇದ್ದಾರೆ.
ಅದರೊಳಗೆ ಫುಲ್ ಕಾಮಿಡಿ ಮಾಡಿಕೊಂಡು ಅವ್ರ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾಯಿದ್ರು, ಏನೋ ಮಾಡ್ತಾಯಿದ್ದೀನಿ, ಚಕ್ಲಿ ಒತ್ತಿದ್ದೀನಿ ಅಂತ ಅವರು ಎಲ್ಲ ಕಾಮಿಡಿ ಮಾಡಿಕೊಂಡು ಇದು ಮಾಡ್ತಾಯಿದ್ರು. ಟೋಟಲಿ ಒಂಥರ ಎಂಟರ್ಟೈನ್ಮೆಂಟ್ ಕೆಲಸನೂ ಆಗ್ತಿತ್ತು, ಆದಂಗೆ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ 11:30 ತನಕ ಚಕ್ಲಿ ಮಾಡಿದ್ದೀವಿ. ನಮ್ಮ ಅಣ್ಣ ಸ್ವಲ್ಪ ಒತ್ತು ಕೊಟ್ಬಿಟ್ಟು ನಾನು ಒತ್ತಲ್ಲ ಅಂದ್ಬಿಟ್ಟು ಎದ್ದೊಟ್ಟೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು ಅಂತ. ಆಮೇಲೆ ನೀಟಾಗಿ ಚಕ್ಲಿ ಎಲ್ಲ ಒತ್ಬಿಟ್ಟು ನನಗೆ ಇಷ್ಟ ಆಗೋದು ಅಂತ ಅಂದ್ಬಿಟ್ಟು ಏನು ಮಾಡ್ದೆ, ಹೊರಟೋದ. ಆಮೇಲೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ಒತ್ತಕ್ಕೆ. ನಮ್ಮಮ್ಮ ಕರಿಯೋಕ್ಕೆ ಹೋದರು. ಆಲ್ಮೋಸ್ಟ್ ಪಾಪ ಅವನು ಒಂದು 5 ಸಲ ಒತ್ತಿದ್ದ, ಇನ್ನೊಂದು 3 ಸಲ ಏನೋ ನಾನು ಒತ್ತಬೇಕಿತ್ತು ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಆಯಿತು. ನೀಟಾಗಿ ಪಾಪ ಕಷ್ಟಪಟ್ಕೊಂಡೆ ನೀಟಾಗಿ ಒತ್ತುತ್ತಾ ಇದ್ದ. ಅವನು ಕುಕ್ಕಿಂಗ್ ಅದರಿಂದ ಇದೆಲ್ಲ ಅವನಿಗೇನು ಕಷ್ಟ ಅಲ್ಲ, ಬಿಕಾಸ್ ಅವ್ರಿಗೆಲ್ಲ ಟೆಕ್ನಿಕ್ಸ್ ಎಲ್ಲ ನೀಟಾಗಿ ಗೊತ್ತಿರುತ್ತೆ, ಮಾಡ್ತಾರೆ. ಬಟ್ ಚೆನ್ನಾಗಿದೆ. ಅವನದೊಂಥರ ಬೇರೆ ಇರುತ್ತೆ ಕುಕ್ಕಿಂಗ್ ಸ್ಟೈಲು, ನಮ್ಮದೇ ಬೇರೆ ಇರುತ್ತೆ. ಅವ್ರದ್ದೆಲ್ಲ ಡಿಫ್ರೆಂಟಾಗಿರುತ್ತೆ. ಆದರೂ ಚೆನ್ನಾಗಿ ಮಾಡ್ದೆ ನಮ್ಮಣ್ಣ ಚಕ್ಲಿ, ತುಂಬ ಅಂದರೆ ತುಂಬ ಚೆನ್ನಾಗೇ ಮಾಡ್ದೆ. ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನಾವು ಚಕ್ಲಿನ ನೀಟಾಗಿ ಕರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಆ್ಯಕ್ಚುಲಿ ನಮ್ಮ ಚಕ್ಲಿ ಅಷ್ಟು ಕಲರು ಕಾಣ್ತಿರ್ಲಿಲ್ಲ, ಯಾಕೆಂದರೆ ನಾವು ಚಿಲ್ಲಿ ಪೌಡರೆಲ್ಲ ಏನೂ ಹಾಕಿರಲಿಲ್ಲ. ನಮ್ಗೆ ಅದೆಲ್ಲ ಬೇಡ ಅಂದ್ಬಿಟ್ಟು ಬರೀ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಕರ್ಕೊಂಡಿದ್ವಿ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಎಲ್ಲೂ ಏನೂ ಒಡ್ಕೊಳ್ಳಿಲ್ಲ. ಮಧ್ಯೆ ಒಂದೇ ಒಂದು ಹಾಕಿದಾಗ ಮಾತ್ರ ಒಡೆದೋಯ್ತು ಅದು ಚಕ್ಲಿ. ಅಷ್ಟು ಬಿಟ್ಟರೆ ನಿಜ ಚಕ್ಲಿ ಅಂತೂ ತೋರಿಸ್ತೀನಿ ನಿಮಗೆ, ಎಷ್ಟು ಚೆನ್ನಾಗಿ ಬಂದಿದೆ. ಒಡಿದೆಲ್ಲ ಇನ್ನೊಂದು ಸ್ವಲ್ಪ ದೊಡ್ಡ ಬಾಣಲಿ ಇಟ್ಕೊಬೇಕಿತ್ತು ನಾವು, ಅದು ಮೇಲಿತ್ತು, ಈಗ ತಗೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕ ಬಾಣಲಿನಲ್ಲೇ ನಾನಿವಾಗ ನೀಟಾಗಿ ಕರ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನೀವು ಚಕ್ಲಿ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಟಚ್ ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಎಣ್ಣೆಲಿ ಒಂದು ಸ್ವಲ್ಪ ಆದಮೇಲೆ ನೀವು ಅದನ್ನು ರೊಟೇಟ್ ನೋಡಿ, ಇಷ್ಟಾದಮೇಲೆ ರೊಟೇಟ್ ಮಾಡಿ. ಇಲ್ಲಾಂದರೆ ನೀವು ಮುಂಚೆನೇ ಏನಾದರೂ ಹಸಿ ಇದ್ದಾಗಲೇ ಟರ್ನ್ ಮಾಡೋಕ್ಕೋದ್ರೆ ಖಂಡಿತ ಒಡೆದೋಗುತ್ತೆ. ಇದೊಂದು ಟಿಪ್ನ ಫಾಲೋ ಮಾಡಿ. ತಕ್ಷಣ ಅಂತೂ ಎಣ್ಣೆಗೆ ಹಾಕಿದ ತಕ್ಷಣವೇ ಟಚ್ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ಇನ್ನೊಂದು ಒಬ್ಬೆ ಹಾಕ್ತಿದ್ದಾರೆ ಅಮ್ಮ ನೋಡಿ. ಅದು ಹಾಕ್ಬೇಕಾದ್ರೆ ಟಚ್ ಮಾಡಿಬಿಟ್ಟಿದ್ದಾರೆ ಅಮ್ಮ. ಸೊ ಹಾಗಾಗಿ ಅದೊಂದು ಒಡೆದೋಗಿದೆ. ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹಾಕಬೇಕು, ಇಲ್ಲಾಂದರೆ ಚಕ್ಲಿ ಒಡೆದೋಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಫ್ರೈ ಆಯಿತು. ನೆಕ್ಸ್ಟ್ ನೋಡಿ, ನಿಪ್ಪಟ್ಟು ಮಾಡ್ಕೊಂಡ್ವಿ, ಸ್ವಲ್ಪ ಮಿಕ್ಕಿತ್ತು ಅಂತ. ನಿಪ್ಪಟ್ಟು ತುಂಬ ಚೆನ್ನಾಗಾಗಿತ್ತು ನೋಡಿ. ಚಕ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಚಿಲ್ಲಿ ಪೌಡರ್ ಜಸ್ಟ್ ಒಣಮೆಣ್ಸಿನ್ಕಾಯಿ ಅಷ್ಟೇ ಹಾಕಿದ್ದು, ಕೆಲವೊಬ್ಬರು ಚಿಲ್ಲಿ ಪೌಡರ್ ಹಾಕ್ತಾರೆ, ನಾವು ಚಿಲ್ಲಿ ಪೌಡರ್ ಹಾಕಿಲ್ಲ. ಈ ಥರ 1 ಬಾಕ್ಸ್ ಚಕ್ಲಿ. ದೆನ್ ಅಲ್ಲಿ ತೂತ್ ಬೊಸಿನಲ್ಲಿ ಇದೆ ಅಲ್ವ, ಅಷ್ಟು ಆಗಿತ್ತು. ನಿಮಗೆ 1 ಪಾವ್ ಹಾಕ್ಕೊಂಡ್ರೆ ಸಾಕು, ಇಷ್ಟು ಚಕ್ಲಿ ಆಗುತ್ತೆ, ಸಾಕು ಮನೆಗೆ. ಇನ್ನೂ ಜಾಸ್ತಿ ಮಾಡಿದ್ರೆ ನಿಜ ಒತ್ತಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ನಿಮ್ಮನೆ ಜಾಸ್ತಿ ಜನ ಇದ್ದಾರೆ ಅಂದರೆ ಒತ್ಕೊಂಡು ಮಾಡ್ಕೊಳ್ಳಿ. ಬಟ್ ಇಬ್ಬರೇ ಅಂದರೆ ತುಂಬ, ನನಗೂ ನಮ್ಮ ಅಮ್ಮಗೂ ಸ್ವಲ್ಪ ನಿಜ ಸ್ಟ್ರೈನ್ ಆಯಿತು ಒತ್ತಿ. ನೋಡಿ ಎಷ್ಟು ನಿಮಗೆ ತೋರಿಸ್ತೀನಿ ನೋಡಿ, ಮುರಿದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ತಿನ್ಬೇಕಾದ್ರೆ ಗಟ್ಟಿ ಇಲ್ಲ, ಮೆದು ಇಲ್ಲ, ತುಂಬ ಕ್ರಂಚಿಯಾಗೇ ಇತ್ತು ಅಂತಲೇ ಹೇಳ್ಬೋದು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಚಕ್ಲಿ ಮಾಡ್ಬೇಕಾದ್ರೆ ಇದೇ ರೀತಿ ಫಾಲೋ ಮಾಡಿ. ನಾನು ನಿಪ್ಪಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ, ಬಟ್ ನಿಪ್ಪಟ್ಟು ಬರಲ್ಲ ಅಷ್ಟು ನೀಟಾಗಿ, ಸ್ವಲ್ಪ ಮೆತ್ತಗಾಗುತ್ತೆ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸೊಂದಿಗೆ ನೆಕ್ಸ್ಟ್ ಹಬ್ಬ ಹೇಗೆ ಮಾಡಿದೆ ಅಂತ ನಾನು ವಿಡಿಯೋ ತೊಗೊಂಡು ಬರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.